ಅವ್ರ ಮುಂದೆ ನಡೆಯುತ್ತೆ ಅಷ್ಟೆ. ಜ್ಯೋತಿ, ಏನಮ್ಮ ಇದು? ಪಾಪ ನೀನೇ ಬೇಕು ಅಂತ ಬಯಸಿ ಬಂದಿದ್ದಾನೆ, ಈಗ ನೀನೇ ಹೋಗು ಅಂತಿದ್ಯಲ್ಲಮ್ಮ. ಇದು ನಿನಗೆ ಸರಿ ಅನಿಸ್ತಾ ಇದೀಯಾ? ಅಪ್ಪ, ಕುಡ್ಕೊಂಬಂದು ಗಲಾಟೆ ಮಾಡ್ತಿದ್ದಾರೆ, ಅವ್ರ ಪರವಾಗಿ ಮಾತಾಡ್ತಿದ್ಯಲ್ಲ ನೀನು. ನೀನ್ ಮಾತಾಡ್ತಾರ ಸರಿನಾ? ನಾನು ಮಾತಾಡ್ತಿರೋದು ಸರಿಯಾಗೇ ಇದೆ. ನಿನ್ನಂತ ಮಗಳನ್ನ ಹೆತ್ತಿದ್ದಕ್ಕೆ ಬೀದಿಲಿ ನಿಂತ್ಕೊಂಡು ಎಲ್ಲರ ಮುಂದೆ ಮಾನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನನಗೆ. ಸಾಕ್ ಸುಮ್ನಿರಿ. ಮಾನ ಹೋಗ್ತಿರೋದು ನನ್ ಮಗಳಿಂದ ಅಲ್ಲ, ನಿಮ್ ಅಳಿಯನಿಂದ. ಅತ್ತೆ, ನನ್ನಿಂದ ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ಏಯ್, ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪಂಚಾಯತಿನಾಗೆ ಅಧ್ಯಕ್ಷೆ ಆಗೋಳಲ್ಲ ನಿನ್ ತಂಗಿ, ಅವಳಿಗೆ ಫೋನ್ ಮಾಡಿ ಕರ್ಸ್ಬೇಕಾಯ್ತದೆ. ಏಯ್, ನಿನ್ ಆಗ್ಲಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಫೋನ್ ಮಾಡ್ತೀನಿ ಇವ್ರಿಗೆ ಫೋನ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದೀಯಾ? ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಇಲ್ಲಿವರೆಗೂ ಗೌರವ ಕೊಡೋ ಶಿವಣ್ಣನ್ ಮಾತ್ರ ನೋಡಿದ್ಯಾ? ಇನ್ನೇನಾದ್ರೂ ಮಾತಾಡಿದ್ರೆ ಕೊಲೆ ಕೊಲೆ ಮಾಡೋ ಶಿವಣ್ಣನ್ ನೋಡ್ತೀಯಾ? ನೋಡ, ಹೋಗ್ತಾ ಇರ್ಬೇಕಿಲ್ಲಿಂದ ಸುಮ್ಮನೆ ಹೋಗ್. ನನ್ನ ಬಗ್ಗೆ ಗೊತ್ತು ತಾನೆ, ನಾನು ಒಂದ್ಸಲ ಹೇಳಿದ್ರೆ 100 ಸಲ ಹೇಳ್ದಂಗೆ. ಹೋಗ್, ಹೋಗು ಅಂದೆ. ಹೋಗ್ರಿ. ಏಯ್, ಸ್ಟಾಪ್. ಸರಿ ಕೆಂಪ, ಸ್ಟಾರ್ಟ್. ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ ರಾಣಿ. ಸತ್ಯಭಾಮೆ ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ, ನನ್ನಲ್ಲಿ ಕೋಪವೇ ಕೋಪವೇ ನನ್ನಲ್ಲಿ, ಹೇಗೆ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ. ಜ್ಯೋತಿ, ಸತ್ಯಭಾಮೆ ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ. ಕೆಂಪ, ಕರ್ಕೊಂಡು ಹೋಗಿಲ್ಲಿಂದ. ಜ್ಯೋತಿ, ಕರ್ಕೊಂಡು ಹೋಗು ಅಂದೆ. ಸತ್ಯಭಾಮೆ ಸತ್ಯಭಾಮೆ, ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ. ಅಯ್ಯೋ ಭಗವಂತ, ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ತಲೆ ಹಿಡ್ಕೊಂಡೈತ, ನಂಗೆ ಹಿಡ್ಕೊಂಡಿಲ್ಲ. ಏಯ್ ದರ್ಬೇಸಿ, ಧೈರ್ಯ ಬರುತ್ತೆ ಕುಡಿ ಶಿವಣ್ಣ ಕುಡಿ ಶಿವಣ್ಣ ಅಂತ ಅದೇನೋ ಕುಡಿಸ್ದೆ. ಅಣ್ಣ, ಅವನ್ಗಂತೂ ತಲೆ ಸರಿಗಿಲ್ಲ. ನಿನಗೇನಾಗಿತ್ತು? ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನನಗ್ ನಂಬಕ್ಕೆ ಆಗ್ಲಿಲ್ಲ. ಅಯ್ಯೋ ನಿನಗಲ್ಲಮ್ಮ, ನನಗೆ ನಂಬಕ್ಕಾಗ್ತಾ ಇಲ್ಲ. ಮಗ, ಈಗ ಈ ಮಜ್ಜಿಗೆ ಕುಡಿ, ಎಲ್ಲ ಸರಿ ಹೋಗುತ್ತೆ, ಆಮೇಲೆ ಮಾತಾಡೋಣ. ರಾತ್ರಿನೂ ಇದೇ ತರಾನೇ ಕಾಶ್ಮೀರಿ ಮಜ್ಜಿಗೆ ಅಂತ ಕುಡಿಸಿ ಈ ಗತಿ ಆಗಿದೆ. ಇವಾಗ ಮತ್ತೆ ಈ ಮಜ್ಜಿಗೆ ಕುಡಿಲ್ಲ. ಶಿವಣ್ಣ, ಇದು ಶಿವಪುರದ ಮಜ್ಜಿಗೆ, ಕುಡಿ, ಏನೂ ಆಗಲ್ಲ. ಕೂತ್ಕೊಳ್ಳೋ ಸುಮ್ನೆ. ಅಣ್ಣ ಕುಡಿ, ಅಣ್ಣ ಕುಡಿ. ಅಲ್ಲ ಅಣ್ಣ,
ಮೊದ್ಲೇ ಜ್ಯೋತಿ ಕೋಪ ನಿನ್ ಮೇಲೆ ಬಿರುಗಾಳಿ ತರ ಇತ್ತು, ನೀನು ಪ್ರವಾಹನೇ ಎಬ್ಬಿಸ್ ಬಂದಿದ್ಯಾ, ಅಲ್ಲಿಗೆ ಮುಗೀತು. ಇನ್ನು ಜ್ಯೋತಿ ನಿನ್ ಕಡೆ ಮುಖ ಮಾಡ್ದಂಗೆ ಈ ಮನೆ ವಸ್ತು ತೊಳ್ದಂಗೆ. ಪುಟಿ ದಯವಿಟ್ಟು ಅಂತ ಮಾತ್ ಮಾತ್ರ ಹೇಳ್ಬೇಡ. ಹೇಳ್ಬೇಡ ಅಂದ್ರೆ ನೀನ್ ಮಾಡಿರೋ ಕೆಲ್ಸ ಅಂತದ್ದು. ಅಲ್ಲ ಮಗ, ಕುಡಿಯೋದ್ ತಪ್ಪು ಅಂತ ಊರಿಗೆಲ್ಲ ಉಪದೇಶ ಮಾಡ್ತೀಯ. ಆದ್ರೆ ಇವತ್ ನೀನು ಅಲ್ಲಿ ಹೋಗಿ ಕುಡಿದ್ಬಿಟ್ಟು ರಂಪಾಟ ಆಡ್ಬಿಟ್ಟು ಬಂದಿದ್ಯಲ್ಲ, ನಿನ್ ಮರ್ಯಾದೆ ಏನಾಗತ್ ಮಗ? ನಾನೇನ್ ಮಾಡ್ಲಿ ಅಜ್ಜಿ, ಅದ್ಯಾವ್ದೋ ಕಾಶ್ಮೀರಿ ಮಜ್ಗೆ ಇದನ್ ಕುಡಿದ್ರೆ ಮನ್ಸಲ್ಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಜ್ಯೋತಿ ಜೊತೆ ಮನ್ಸಿಗೆ ಬಂದಿದ್ದೇನ್ ಮಾತಾಡ್ಬೋದು, ಎಲ್ಲ ಹೇಳ್ಕೋಬಹುದು. ಒಂದ್ಸಲ ಕುಡಿದ್ ನೋಡು, ಅದ್ರ ಕರಾಮತ್ ನಿನಗೆ ಗೊತ್ತಾಗತ್ತೆ. ರವಿಚಂದ್ರನ್ ಸಿನಿಮಾದಲ್ಲೆಲ್ಲ ನೋಡಿದೀನಿ ಅಂತ ಹೇಳಿ ನನ್ನ ಮಗ ನನ್ ಮನ್ಸ್ ಕೆಡಿಸ್ಬಿಟ್ಟ. ನಾನು ಆಸೆ ಬಿದ್ದು ಅದನ್ ಕುಡ್ದೆ. ಯೋ ಶಿವಣ್ಣ, ಇನ್ನೊಂದು ಲೋಟ ಕೊಡು ಅಂತ ಕೇಳಿ ಅಂತ ಇಸ್ಕೊಂಡು ಕುಡಿದ್ಬಿಟ್ಟು ಈಗ ನನ್ನ ಮೇಲೆ ಹೋಗ್ಬೇಕು ಕೂರಿಸ್ತಿದ್ಯಾ? ಇದು ನ್ಯಾಯನ ನಿನ್ಗೆ? ಏಯ್, ಮಾಡೋದೆಲ್ಲ ಮಾಡ್ಬಿಟ್ಟು ನ್ಯಾಯದ ಬಗ್ಗೆ ಮಾತಾಡ್ತಿದ್ಯಾ? ನಿಂಗ್ಯಾರು ಅಣ್ಣನ್ ಕರ್ಕೊಂಡೋಗಿ ಹೆಂಡ ಕುಡ್ಸಕ್ ಹೇಳಿದ್ದು? ಎಂಡಾನ ಇಲ್ಲ, ಶರ್ಬತ್ ಕುಡಿಸ್ದ. ಲೇ, ಏನ ಇವಳು ಹೇಳ್ತಾ ಇರೋದು? ಏನೋ ಪಾಪ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕುತ್ಕೊಂಡು ಹೆಂಡತಿ ಧ್ಯಾನ ಮಾಡ್ತಿದ್ದ. ಹೊಸಿ ಮಜ್ಗೆ ಕುಡಿದ್ರೆ ಮನ್ಸಿನ ನೋವೆಲ್ಲ ಕಡಿಮೆ ಆಗಿ ಆರಾಮ ಅನಿಕತಾನೆ ಅನ್ಕೋಬಿಟ್ಟು ಹೋಗಿ ಕುಡ್ಸಿದ್ರೆ ಮನೆ ಮಂದಿದೆಲ್ಲ ನಿದ್ದೆ ಕಟ್ಸ್ಬಿಟ್ಟ. ಪುಣ್ಯ ಆತ್ಮ, ಹಿಂಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ಈ ದರಿದ್ರ ಎಡೆ ಕೊಡ್ತಾನೆ ಇರ್ಲಿಲ್ಲ. ಏಯ್, ನನ್ನ ಪಾಡಿಗೆ ನಾನು ಯೋಚನೆ ಮಾಡ್ತಾ ಕೂತಿದ್ರೆ ಶಿವಣ್ಣ ನೀನ್ ಧೈರ್ಯವಾಗಿರ್ಬೇಕು, ನೀನ್ ಎಲ್ರ ಮುಂದೆ ಧೈರ್ಯವಾಗಿ ಮಾತಾಡ್ಬೇಕು. ಈ ಕಾಶ್ಮೀರಿ ಮಜ್ಗೆ ಕುಡಿದ್ರೆ ಧೈರ್ಯ ಬರುತ್ತೆ, ಕುಡಿ ಅಂತ ಕುಡಿಸ್ಬಿಟ್ಟು ಈಗ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೆಯಾ? ನನ್ನ ಮಗ ಸಮಾಧಾನ ಸಮಾಧಾನ ಇರು, ಇರು. ತುಳ್ಸವ, ಕಾಪಾಡುವ, ಶಿವನ ಜೀವನ ಸರಿ ಹೋಗ್ತದೆ ಅಂತ ಹಂಗ್ ಮಾಡ್ದೆ. ನೀನ್ ಸುಮ್ನೆ ಬಿಡವ, ಅವ್ನು ನನ್ನ ಮೈ ಮೂಳೆಲ್ಲ ಮುಟ್ಬಿಡ್ತೀನಿ. ಮೂಳೆ ಎಲ್ಲ ನಿನ್ ಚರ್ಮ ಸುಲ್ದಾಕ್ಬಿಡ್ತೀನಿ. ಬಾರೋ ಆಚೆ, ನಾನು ಬರಕಿಲ್ಲ, ಬಾರೋ ಆಚೆ, ಬರಕಿಲ್ಲ. ಬಾರೋ ಆಚೆ. ತುಳ್ಸವ, ನೀನ್ ಸುಮ್ನೆ ಇದಿಲ್ಲ, ಏನಾರು ಮಾತಾಡುವ. ಅಣ್ಣ, ಪುಟ್ಟಿ ನೀನೇನು ಮಾತಾಡ್ಬೇಡ, ಇವನ್ ಪರ ವಹಿಸ್ಕೊಂಡು ಮಾತಾಡಕ್ ಬರ್ಬೇಡ ನೀನು. ಇವನು ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬಾರೋ ಆಚೆ. ಅವನ್ದೇನ್ ತಪ್ಪಿದೆ? ನೀನ್ ಯಾಕೆ ಅವ್ನ್ ಮಾತ್ ಕೇಳಕ್ ಹೋದೆ? ಏನೋ ನಾನು ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ ಅಂತ ಕೇಳ್ದೆ. ಹಂಗೆ ನಾನು ಒಳ್ಳೇದಾಯ್ತದೆ ಅಂತ ಹಂಗ್ ಮಾಡ್ದೆ. ಏ ಬೇಡ ನೋಡು ನಿನ್ನ. ಕೆಂಪ, ನಾನ್ ಅಣ್ಣನ್ ಜೊತೆ ಮಾತಾಡ್ತಿಲ್ವಾ? ನೀನ್ ಸ್ವಲ್ಪ ಸುಮ್ನಿರು. ಅಣ್ಣ, ಅವನ್ ವಿಷಯ ಬಿಡು. ಈಗ ಜ್ಯೋತಿಗ್ ಹೇಗ್ ಮುಖ ತೋರಿಸ್ತೀಯಾ ಅದ್ರ ಬಗ್ಗೆ ಯೋಚನೆ ಮಾಡು. ಬರೀ ಜ್ಯೋತಿ ಅಷ್ಟೇ ಅಲ್ಲ ಪುಟ್ಟಿ, ಅತ್ತೆ ಮಾವ ಏನ್ ಮುಂದೆ ಹೇಗೇಗೋ ನಡ್ಕೊಂಡ್ಬಿಟ್ಟೆ.